ಹಸುಗಳು ಎತ್ಕೋತವೆ ಅಂತ ಅಷ್ಟು ಕೆಳಗಡೆ ಎಲ್ಲ ಇಟ್ಟರೆ ಎತ್ಕೊಂಡು ಹೊಟ್ಟೋಗ್ತವೆ ಅಂತ. ಹಸು ಮುಖ, ಕೃಷ್ಣನ ಮುಖ ಎಷ್ಟು ಮುದ್ದಾಗಿದೆ ಗೊತ್ತಾ. ದೇವಸ್ಥಾನದಲ್ಲಿ ರಶ್ ಇಲ್ಲ, ತುಂಬ ಫ್ರೀಯಾಗಿ ಕಾಲು ಕಲಿಯೋಕ್ಕೆ ಚೆನ್ನಾಗಿದೆ, ದೇವ್ರು ನೋಡೋಕ್ಕೆ ಅಂತ ಹೇಳ್ತಾ ಇರೋದು. ನನಗಂತೂ ತುಂಬ ಇಷ್ಟ ಆಯಿತು. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬುಧವಾರದ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ನಿಜಕ್ಕೂ ಇವತ್ತು ಒಂದು ವಿಶೇಷವಾದ ವ್ಲಾಗ್ ಅಂತಲೇ ಹೇಳ್ಬೋದು. ನಿಮಗಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಏನು ಅಂತ ತಿಳ್ಕೊಬೇಕು ಅಂತಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವತ್ತು ತುಂಬ ಕೆಲಸ ಇದೆ, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ನಿನ್ನೆ ತಾನೇ ಪವನ್ ಬರ್ಡೇ ಆಗಿದೆ. ಇವತ್ತೇನು ವಿಶೇಷ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಅರ್ಲಿ ಮಾರ್ನಿಂಗ್ ರೊಟೀನ್. ಬುಧವಾರ ಬೆಳಗ್ಗೆ 5:30ಇಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೆ ಬೇಗ ಎದ್ದಿದ್ದೀನಿ. ಬೇಗ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇವತ್ತೊಂದು ವಿಶೇಷ ಇದೆ, ಅದೇನು ಅಂತ ನೀವು ತಿಳ್ಕೊಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು. ಮಾರ್ನಿಂಗ್ ವ್ಯೂಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇದು ನನ್ನ ಎವ್ರಿಡೇ ರೊಟೀನ್ ಅಂತಲೇ ಅಂದ್ಕೊಳ್ಳಿ. ಬೇಗ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಈಗ ಹೊಸ್ಲಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆನೂ ಕೂಡ ಒರೆಸಿದ್ದೆ, ಆದರೂ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡುವಾಗ ಮತ್ತು ರಂಗೋಲಿ ಹಾಕುವಾಗ ನೆಲ ಸ್ವಲ್ಪ ಒದ್ದೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ನೀರು ಹಾಕಿ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಈ ರೀತಿ ಮೊದಲು ಹೊರಗಡೆ ರೆಡಿ ಮಾಡಿಕೊಂಡು ಆಮೇಲೆ ಒಳಗಡೆ ಪೂಜೆ ಮಾಡ್ಕೊಳ್ತೀನಿ. ಕೆಲವರೆಲ್ಲ ಕೇಳ್ತೀರಾ ಎಷ್ಟೇ ಬೇಗ ಎದ್ರೂ 6 ಗಂಟೆ ಒಳಗಾಗಿ ಪೂಜೆ ಮಾಡೋದಕ್ಕಾಗಲ್ಲ ಅಂತ. ಹೌದು, ಯಾಕಂದರೆ ಈ ರೀತಿ ಒಂದೊಂದೇ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಡುತ್ತೆ. ಆದರೂ ಪರವಾಗಿಲ್ಲ, ಸೂರ್ಯ ಹುಟ್ಟೋ ಟೈಮ್ಗೆ ದೀಪ ಹಚ್ಚಿದರೆ ಸಾಕು. ಮತ್ತು ಪೂಜೆ ಎಲ್ಲ ನಿಧಾನಕ್ಕೆ ಮಾಡ್ಕೋಬೋದು. ಸ್ತೋತ್ರಗಳು ಮತ್ತು ಏನಾದರೂ ಅವತ್ತಿಂದವತ್ತು ಮಂತ್ರ ಸ್ತೋತ್ರ ಏನಿರುತ್ತೆ ಅದನ್ನೆಲ್ಲ ಕೂತ್ಕೊಂಡು ನಿಧಾನಕ್ಕೆ ಓದ್ಕೋಬೋದು. ಅದಕ್ಕೆ ನಾನು ಮೊದಲು ಹೊರಗಡೆ ಎಲ್ಲ ಈ ರೀತಿ ರೆಡಿ ಮಾಡಿಕೊಂಡು ತುಳಸಿ ದೀಪ ಹಚ್ಚಿ ಆಮೇಲೆ ಒಳಗಡೆ ಮಾಡ್ಕೋತಾ ಇರ್ತೀನಿ. ಯಾಕಂದರೆ ಮೊದಲು ಒಂದು ದೀಪ ಹಚ್ಬಿಟ್ರೆ ನಾವು ಪೂಜೆ ಶುರು ಮಾಡಿರುವಂಥ ಲೆಕ್ಕ ಬರುತ್ತಲ್ವ. ಹಾಗಾಗಿ ಮೊದಲು ಹೊರಗಡೆ ರೆಡಿ ಮಾಡಿ ತುಳಸಿ ಹತ್ರ ದೀಪ ಹಚ್ಚಿ ಆಮೇಲೆ ಒಳಗಡೆ ಎಲ್ಲ ರೆಡಿ ಮಾಡ್ಕೋತೀನಿ. ಈಗಿನ ವೆದರ್ ನೋಡಿ ಹೇಗಿದೆ ಅಂತ, ಎಲ್ಲ ಕೂಡ ಉಲ್ಟಾ ಪಲ್ಟಾ. ಈಗ ಆಷಾಢ ಮಾಸದಲ್ಲಿ ಕತ್ಲೆ ಹೆಚ್ಚಾಗಿರುತ್ತೆ, ಅಂದರೆ ಬೇಗ ಸಂಜೆ ಆಗುತ್ತೆ, ಮತ್ತು ಬೆಳಗ್ಗೆನೂ ಕೂಡ ಅಷ್ಟೇ ಬೇಗ ಬೆಳಕರಿಯುತ್ತೆ. ಆದರೆ ಈಗ ಕತ್ಲಾಗೋದೇ ನಿಧಾನ ಆಗ್ತಾಯಿದೆ. ಇನ್ನೇನು ಚಾತುರ್ಮಾಸ ಪ್ರಾರಂಭ ಆಗುತ್ತೆ, ಅಂದರೆ ದೇವತೆಗಳಿಗೆ ಅದು ನಿದ್ರೆ ಮಾಡುವಂಥ ಸಮಯ. ಹಾಗಾಗಿನೇ ಈಗ ಕತ್ಲು ಜಾಸ್ತಿ ಇರಬೇಕು. ಬಟ್ 7 ಗಂಟೆ ಆದರೂ ಕೂಡ ಇನ್ನೂ ಕತ್ಲಾಗೇ ಇರೋದಿಲ್ಲ ಸಂಜೆ ಹೊತ್ತು. ಆದರೆ ಈಗ ಬೆಳಗ್ಗೆ ನೋಡಿ 6 ಗಂಟೆ ಅಷ್ಟೊತ್ತಿಗೆ ಬೆಳಕಾಗ್ಬಿಟ್ಟಿದೆ. ಈಗ ನಾನು ಸರಿಯಾಗಿ 6 ಗಂಟೆಗೆ ದೀಪ ಹಚ್ತಾ ಇದ್ದೀನಿ. ಕೆಲವರೆಲ್ಲ ಕೇಳ್ತಾ ಇರ್ತೀರಾ, ತುಳಸಿ ದೀಪಕ್ಕೆ ಪ್ರತಿದಿನ ತುಪ್ಪನೇ ಹಾಕಬೇಕಾ ಅಥವಾ ಎಣ್ಣೆ ಹಾಕ್ಬೋದಾ ಅಂತ. ಮಂಗಳವಾರ ಶುಕ್ರವಾರ ತುಪ್ಪ ಹಾಕಿ ಹಚ್ಚಿ, ಬೇರೆ ದಿನ ಎಣ್ಣೆ ಹಾಕಿ ಕೂಡ ಹಚ್ಬೋದು. ಎಳ್ಳೆಣ್ಣೆ ಅಥವಾ ಮಾಮೂಲಿ ಯಾವುದೇ ನೀವು ದೀಪಕ್ಕೆ ಯಾವ ಎಣ್ಣೆ ಉಪಯೋಗಿಸ್ತೀರ ಆ ಎಣ್ಣೆ ಹಾಕಿ ದೀಪ ಹಚ್ಬೋದು. ಮತ್ತು ಈ ಆಷಾಢ ಮಾಸದಲ್ಲಿ ಈ ರೀತಿ ಪ್ರತಿದಿನ ತುಳಸಿ ದೀಪನ ಹಚ್ಚಿ ಸೂರ್ಯ ಹುಟ್ಟುವಂಥ ಸಮಯಕ್ಕೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ತುಂಬ ಸಲ ಕೇಳ್ತಾ ಇದ್ರಿ ಅಲ್ವಾ, ಯಾವ ರೀತಿ ನೀವು ಅರ್ಘ್ಯ ಕೊಡ್ತೀರಾ ಅಂತ. ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ತಾಮ್ರದ ಚೆಂಬಲ್ಲಿ ರಾತ್ರಿ ನಾನು ಅದನ್ನು ತೊಳೆದು ನೀರು ತುಂಬಿಸಿ ಇಟ್ಟಿರ್ತೀನಿ. ಬೆಳಗ್ಗೆ ಈ ರೀತಿ ಸ್ನಾನ ಆಗಿದ ತಕ್ಷಣ ತುಳಸಿ ಮುಂದೆ ದೀಪ ಹಚ್ಚಿ ಆನಂತರ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಆಮೇಲೆ ಒಳಗಡೆ ಪೂಜೆಗೆ ಈ ರೀತಿ ರೆಡಿ ಮಾಡ್ಕೊಳ್ತೀನಿ. ಹಿಂದಿನ ದಿನ ಹಾಕಿರೋವಂಥ ಹೂನೆಲ್ಲ ತೆಗೆದು ಇವತ್ತು ಫ್ರೆಶ್ ಆಗಿ ಹೂ ಹಾಕಿರ್ತೀನಿ. ಇನ್ನು ಆ ಕಟ್ಟೆ ಮೇಲೆ ಹಾಕಿರೋ ರಂಗೋಲಿ ಮಾತ್ರ ನಿಜವಾಗ್ಲೂ ಪ್ರತಿದಿನ ನಾನು ತೆಗೆಯೋದಿಲ್ಲ. ಪೂಜಾ ರೂಮ್ ಯಾವತ್ತು ಕ್ಲೀನ್ ಮಾಡ್ತೀನೋ ಆವತ್ತೇ ಆ ರಂಗೋಲಿನೂ ಕೂಡ ಎಲ್ಲ ಒರೆಸಿ ಮತ್ತು ಬೇರೆ ರಂಗೋಲಿ ಹಾಕ್ತೀನಿ. ಮಧ್ಯದಲ್ಲಿ ಏನಾದರೂ ಹೂವೆಲ್ಲ ಇಡುವಾಗ ತೆಗೆಯುವಾಗ ರಂಗೋಲಿ ಏನಾದರೂ ಕದ್ರು ಹೋಗ್ಬಿಟ್ಟಿದ್ರೆ ಅದನ್ನೆಲ್ಲ ಒರೆಸಿ ಬೇರೆ ಹಾಕಿರ್ತೀನಿ. ಚೆನ್ನಾಗಿದ್ದರೆ ಹಾಗೆ ಬಿಟ್ಟಿರ್ತೀನಿ. ನಾನು ಪ್ರತಿ ವಾರ ಅಂದರೆ ಭಾನುವಾರ ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡು ಸೋಮವಾರ ಮನೆ ದೇವ್ರ ವಾರ ಅವತ್ತು ಕಳಸ ಇಟ್ಟು ಪೂಜೆ ಮಾಡ್ತೀನಿ. ಹಾಗಾಗಿ ಎಲ್ಲ ಕೂಡ ನೀಟಾಗೇ ಇರುತ್ತೆ. ಪ್ರತಿದಿನ ರಂಗೋಲಿ ಹಾಕಬೇಕು ಅಂತ ನನಗೂ ಇಷ್ಟನೇ, ಏನು ಮಾಡೋದು ಆಗೋದಿಲ್ಲ. ಬನ್ನಿ ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಗೊತ್ತಾ, ಒಂದು ರಾಶಿ ಹರಳಿನ ಉಂಗುರನ ತೊಗೊಂಡು ಬಂದಿದ್ದೀನಿ.
ಅದನ್ನು ಇವತ್ತು ಯಾವ ರೀತಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಯಾಕಂದರೆ ನೀವು ಏನಾದರೂ ತೊಗೊಂಡ್ರೆ ಮುಂದೆ ಏನಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂಥ ವಿಧಾನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಈ ಉಂಗುರನ ತಂದಾಗ ಒಂದು ದಿನ ಪೂರ್ತಿ ಗೋಮೂತ್ರದಲ್ಲಿ ನೆನೆಸಿಡಬೇಕು. ಹಿಂದಿನ ದಿನವೇ ಗೋಮೂತ್ರದಲ್ಲಿ ನೆನೆಸಿಡಬೇಕು. ಮತ್ತು ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮ್ಮ ರಾಶಿಯ ಅಧಿಪತಿ ಯಾರಾಗಿರ್ತಾರೋ ಅದಕ್ಕೆ ಸರಿ ಹೊಂದುವಂಥ ಬಣ್ಣದ ಹರಳುಗಳನ್ನು ಹೇಳ್ತಾರೆ. ಈಗ ಮನೆಯಲ್ಲಿ ಒಂದೇ ರಾಶಿಯವರು ಇಬ್ಬರಿದ್ದರೆ ಇಬ್ರಿಗೂ ಒಂದೇ ಥರ ಆಗುತ್ತೆ ಅಂತ ತಿಳ್ಕೊಬೇಡಿ. ನಿಮ್ಮ ರಾಶಿಯಾಧಿಪತಿ ಯಾರು ಅನ್ನೋದ್ರ ಮೇಲೆ ಲಕ್ಕಿ ಸ್ಟೋನ್ಗಳನ್ನು ತೊಗೋಬೋದು. ಇದು ಎಮರಾಲ್ಡ್ ಸ್ಟೋನು ಅಂದರೆ ಪಚ್ಚೆ ಹರಳು ಅಂತ ಹೇಳ್ತಾರಲ್ಲ, ಗ್ರೀನ್ ಸ್ಟೋನ್ ಅದು. ಇದು ಬುಧ ರಾಶ್ಯಾಧಿಪತಿ ಆಗಿದ್ದರೆ ಅಂಥವರು ಈ ಗ್ರೀನ್ ಸ್ಟೋನ್ ಉಂಗುರಗಳನ್ನು ಹಾಕೋಬೋದು. ಇದನ್ನು ಎಮರಾಲ್ಡ್ ಅಂತ ಕರೀತಾರೆ. ಇದರಲ್ಲಿ 2 ಕಲರ್ ಇರುತ್ತೆ, ಸ್ವಲ್ಪ ಡಾರ್ಕ್ ಗ್ರೀನು, ಸ್ವಲ್ಪ ಲೈಟ್ ಗ್ರೀನ್. ಅದೆರಡನ್ನೂ ಕೂಡ ಹಾಕೋಬೋದು. ಬೆಳ್ಳಿನಲ್ಲಿ ಮಾಡಿಸಿರೋವಂಥದ್ದು. ಮತ್ತು ಈ ಒಂದು ಉಂಗುರನ ಗಂಡು ಮಕ್ಕಳಾದರೆ ಬಲಗೈನ ಕಿರುಬೆರಳಿಗೆ ಹಾಕಬೇಕು, ಹೆಣ್ಣು ಮಕ್ಕಳಾದರೆ ಎಡಗೈನ ಕಿರುಬೆರಳಿಗೆ ಹಾಕಬೇಕು, ಲಿಟಲ್ ಫಿಂಗರ್ಗೆ ಹಾಕೋಬೇಕು. ಬುಧವಾರನೇ ಈ ಉಂಗುರ ಹಾಕೋಬೇಕು. ಅದು ಬುಧ ಓರೆ ಅಂತ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಾಗಿಯೇ ಅಭಿಷೇಕ ಮಾಡಿ ಪೂಜೆ ಮಾಡಿ ಮತ್ತು ಅಷ್ಟೋತ್ತರ, ವಿಷ್ಣುವಿನ ಅಷ್ಟೋತ್ತರ ಮಾಡಿ ತುಳಸಿಯಿಂದ ಪೂಜೆ ಮಾಡಿ ಆಮೇಲೆ ಹಾಕ್ಕೋಬೇಕು. ಒಂದು ದಿನ ಪೂರ್ತಿ ಗೋಮೂತ್ರದಲ್ಲಿ ಅದನ್ನು ನೆನೆಸಿಟ್ಟು ಅರಿಶಿಣದಿಂದ ಚೆನ್ನಾಗಿ ತೊಳೆದು ಆಮೇಲೆ ಹಾಕ್ಕೋಬೇಕು. ನಾನಿಲ್ಲಿ ಅಭಿಷೇಕ ಪೂಜೆ ಮಾಡೋದೆಲ್ಲ ಕೂಡ ಸ್ಕಿಪ್ ಆಗೋಯ್ತು. ವಿಡಿಯೋ ಪಾಸಲ್ಲಿಟ್ಟಿದೆ, ಅದನ್ನು ಆನ್ ಮಾಡೋದೇ ಮರೆತುಬಿಟ್ಟಿದ್ದೀನಿ. ಒಂದು ಪ್ಲೇಟಲ್ಲಿ ಲಕ್ಷ್ಮೀ ನಾರಾಯಣನ ಮತ್ತು ಗಣಪತಿಯನ್ನು ಇಟ್ಕೊಂಡು ಅದ್ರ ಮುಂದೆ ಈ ಉಂಗುರನೂ ಕೂಡ ಇಟ್ಟು ಪಂಚಾಮೃತ ಅಭಿಷೇಕ ಮಾಡಿ ಆಮೇಲೆ ತೊಳೆದು ವಿಗ್ರಹಗಳನ್ನೆಲ್ಲ ಕೂಡ ಜೋಡಿಸಿ 2 ವೀಳ್ಯದೆಲೆ ಮೇಲೆ ಈ ಉಂಗುರನ ಇಟ್ಟು, ಅಂದರೆ ವಿಷ್ಣುವಿನ ಮುಂದೆ, ನಮ್ಮ ಮನೇಲಿ ಪುಟ್ಟ ಕೃಷ್ಣನ ವಿಗ್ರಹ ಇದೆ, ಅದ್ರ ಮುಂದೆ ಈ ಉಂಗುರನ ಇಟ್ಟು ಅರ್ಚನೆ ಮಾಡಿ 7 ಗಂಟೆ ಒಳಗಾಗಿ ಇದನ್ನು ಹಾಕ್ಕೊಂಡಿರುವಂಥದ್ದು. ಇದೇ ರೀತಿ ಲಕ್ಕಿ ಸ್ಟೋನ್ ಉಂಗುರಗಳೇನಾದರೂ ನೀವು ತೊಗೋಬೇಕು ಅಂತ ಇದ್ದರೆ ಸರಿಯಾಗಿ ವಿಚಾರಿಸಿ ತೊಗೊಳ್ಳಿ. ಒಂದೇ ರಾಶಿಯವರಿದ್ದರೆ ಎಲ್ರಿಗೂ ಕೂಡ ಒಂದೇ ಥರ ಇರೋದಿಲ್ಲ. ರಾಶಿಯ ಅಧಿಪತಿ ಯಾರು ಅನ್ನೋದ್ರ ಮೇಲೆ ಯಾವ ಸ್ಟೋನ್ಗಳನ್ನ ಹಾಕೋಬೇಕು ಅನ್ನೋದಿರುತ್ತೆ. ಮತ್ತು ಈ ರೀತಿ ಪೂಜೆ ಮಾಡಬೇಕು. ನೀವು ಮನೇಲಿ ಪೂಜೆ ಮಾಡೋದಕ್ಕೆ ನಮಗೆ ಗೊತ್ತಾಗಲ್ಲ ಅಂದರೆ 1-2 ದಿನ ಮೊದಲೇ ದೇವಸ್ಥಾನದಲ್ಲಿ ವಿಚಾರಿಸ್ಕೊಂಡು ದೇವಸ್ಥಾನದಲ್ಲಿ ಕೊಟ್ಟು ಅಲ್ಲಿ ಪೂಜೆ ಮಾಡಿಸಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ದೇವಸ್ಥಾನಗಳ ಹತ್ತಿರ ಇಲ್ಲಾಂದರೆ ಮನೆಯಲ್ಲಿ ಇದೇ ರೀತಿ ಪೂಜೆ ಮಾಡ್ಬೋದು. ಇವತ್ತು ಬುಧವಾರ ಆಗಿತ್ತು, ಹಾಗಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಾಲಿಗ್ರಾಮ ವೆಂಕಟೇಶ್ವರ ದೇವಸ್ಥಾನ ನಮ್ಮ ಮನೆಗೆ ತುಂಬ ಹತ್ತಿರ, ಹಾಗಾಗಿ ಇವತ್ತು ಬುಧವಾರ ಅಲ್ವಾ, ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇರೋದು. ಈ ಉಂಗುರ ಯಾರಿಗೆ ತೊಗೊಂಡೆ ಅಂತ ಅಂದ್ಕೊಂಡ್ರಾ? ನನ್ನ ಮಗನಿಗೆ ತೊಗೊಂಡಿದ್ದು. ಯಾಕೆ ಕೊಡ್ತಾರೆ ಯಾರಿಲ್ಲ ಅಂದ್ರೂ ಪಾಪ ನೆನ್ನೆ ಹೋಯ್ತಾ ಅಲ್ಲಿ ನೋಡಿ ಎಷ್ಟು ಮೇಲೆ ಎತ್ತಿಟ್ಟವ್ರೆ, ನಾಯಿಗಳು ಎತ್ಕೊಬಿಡ್ತವೆ ಅಂತ. ಅಲ್ಲಿ ಚಪ್ಪಲಿ ನಾಯಿಗಳು ಎತ್ಕೋತವೆ ಅಂತ ಅಷ್ಟು ಮೇಲೆ ಕೆಳಗಡೆ ಎಲ್ಲ ಇಟ್ಟರೆ ಎತ್ಕೊಂಡು ಹೊಟ್ಟೋಗ್ತವೆ ಅಂತ. ಏನು ಮಾಡಲ್ಲ ಬಾ ಪಾಪ, ಅವು ಏನೋ ಒಂದು ಕಾಣ್ತಾ ಇಲ್ಲ, ಎಷ್ಟೊಂದು ಕೂತಿರ್ತವೆ. ನೀರು ಬರ್ತಾಯಿಲ್ಲ ಅನ್ಸುತ್ತೆ. ಆಯ್ತು, ತುಂಬ ಫ್ರೀ ಆಗಿದೆ. ಅಲ್ಲ, ದೇವಸ್ಥಾನದಲ್ಲಿ ರಶ್ ಇಲ್ಲ, ತುಂಬ ಫ್ರೀಯಾಗಿ ಖಾಲಿಯಾಗಿ ಚೆನ್ನಾಗಿದೆ ದೇವ್ರು ನೋಡೋಕ್ಕೆ ಅಂತ ಹೇಳ್ತಾ ಇರೋದು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹತ್ತಿರದಿಂದನೇ ದೇವರನ್ನು ನೋಡಿದ್ವಿ. ಮತ್ತು ಈಗ ನಾನು ನಿಮಗೆ ಲಕ್ಕಿ ಸ್ಟೋನ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಯವರಿಗೆ ರಾಶಿಯಾಧಿಪತಿ ಬುಧ ಇರುತ್ತೆ. ಅಂಥವ್ರು ಬೇಕಾದರೆ ಈ ಎಮರಾಲ್ಡ್ ಸ್ಟೋನನ್ನು ಹಾಕ್ಕೋಬೋದು. ಬೇರೆಯವರು, ಬೇರೆ ರಾಶಿ ನಕ್ಷತ್ರದವರು ನೀವು ವಿಚಾರಿಸಿ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಟೈಮಲ್ಲಿ ಹಾಕಬೇಕು, ಇದನ್ನು ಕೂಡ ಡೀಟೇಲಾಗಿ ಕೇಳಿಕೊಂಡು ಅದೇ ವಿಧಾನದಲ್ಲಿ ಪೂಜೆ ಮಾಡಿ ಹಾಕ್ಕೊಳ್ಳಿ.
ಕೆಲವರು ಬೆಳ್ಳಿಯಲ್ಲಿ ಹಾಕೋಬೇಕು, ಕೆಲವರು ಚಿನ್ನದಲ್ಲೇ ಹಾಕೋಬೇಕು, ಮತ್ತು ಹಿತ್ತಾಳೆನಲ್ಲಿ ಹಾಕೋಬೇಕು, ಈ ಥರದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ನೀವು ಸರಿಯಾಗಿ ತಿಳ್ಕೊಬೇಕು. ಒಬ್ಬರು ಹೇಳಿದ್ದನ್ನು ಕೇಳಿಕೊಂಡು ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಅದು ಕೂಡ ಉಲ್ಟಾ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಸರಿಯಾಗಿ ವಿಚಾರಿಸಿ ಹಾಕ್ಕೊಳ್ಳಿ. ಮತ್ತು ಇಷ್ಟೇ ತೂಕದಲ್ಲಿ ಇರಬೇಕು ಅಂತ ಕೂಡ ಇರುತ್ತೆ. ನಮಗೆ 3 to 4 ಕ್ಯಾರೆಟ್ ಇರೋದನ್ನು ತೊಗೊಳ್ಳಿ ಅಂತ ಹೇಳಿದರು. ಅಂದರೆ ಸ್ಟೋನ್ ವೆಯ್ಟ್ 3 to 4 ಕ್ಯಾರೆಟ್ ಇರೋದನ್ನು ತೊಗೊಳ್ಳಿ ಅಂತ ಹೇಳಿದರು. ರೇಟ್ ಏನು ತುಂಬ ಕಡಿಮೆನೇ ಇತ್ತು, 1500 ಅಥವಾ 600 ರೂಪಾಯಿ ಏನೋ ಇತ್ತು. ಮತ್ತು ಇನ್ನು ಅದಕ್ಕೆ ಕಲ್ಲಿಗೆ ಸರಿ ಹೊಂದೋ ಹಾಗೆ ರಿಂಗನ್ನು ಮಾಡ್ತಾರೆ ನಾವು ಸೈಜ್ ಕೊಟ್ಟರೆ. ಯಾಕಂದರೆ ಬೆಳ್ಳಿ ವೆಯ್ಟ್ ನಾವು ಹೇಳೋ ಹಾಗಿಲ್ಲ, ಕಲ್ಲು ಎಷ್ಟು ದಪ್ಪ ಇರುತ್ತೋ ಅದಕ್ಕೆ ಸರಿ ಹೊಂದೋ ಹಾಗೆ ಅವರೇ ವೆಯ್ಟ್ ನೋಡಿ ಮಾಡ್ತಾರೆ. ಸ್ಟೋನ್ ಕಾಸ್ಟು, ಸಿಲ್ವರ್ ಕಾಸ್ಟು, ಕೂಲಿ ಎಲ್ಲ ಸೇರಿ 4000 ರೂಪಾಯಿ ಆಗಿದೆ. ಯಾಕೆ ಈಗ ಹಾಕ್ಕೊಂಡಿದ್ದು ಅಂತಂದರೆ ಇದ್ದೇ ಇರುತ್ತಲ್ಲ, ಮಕ್ಕಳು ಜಾತಕದಲ್ಲಿ ಏನಾದರೂ ದೋಷಗಳಿರುತ್ತಾ, ಆಗಾಗ ಸ್ವಲ್ಪ ವಿಚಾರಿಸ್ಕೊಳ್ತಾ ಇರಬೇಕು. ಅವನಿಗೆ ರಾಹು ದಶೆ ಸ್ಟಾರ್ಟ್ ಆಗಿದೆ. ಅದು ಏನಾಗುತ್ತೆ ಅಂದರೆ ತುಂಬ ಸೋಮಾರಿತನ, ಕೆಲಸದಲ್ಲಿ ನಿಧಾನ, ಮತ್ತು ಏನಾದರೂ ಪ್ರಾಬ್ಲಮ್ಗಳು ಈ ಥರದ್ದೆಲ್ಲ ಇರುತ್ತೆ. ಆಗೋದನ್ನು ಯಾರ ಕೈಲೂ ತಪ್ಸೋಕ್ಕಾಗೋದಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಆಗೋದು ಸಣ್ಣ ಪ್ರಮಾಣದಲ್ಲಿ ಆಗಲಿ ಅಂಥೇಳಿ ಈ ಥರ ಪರಿಹಾರಗಳನ್ನ ಮಾಡ್ಕೊಳ್ಳೋದಷ್ಟೇ. ಹಾಗಾಗಿ ಇವತ್ತು ಬುಧವಾರ ಈ ಪೂಜೆಗಳೆಲ್ಲ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಇದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಇಷ್ಟೆಲ್ಲ ಆಯಿತು. ಅವನು ಕೂಡ ಬರ್ತಡೇಗೆ ಅಂಥೇಳಿ 2 ದಿನ ರಜೆ ಹಾಕಿದ್ದ. ಹಾಗಾಗಿ ಮಂಗಳವಾರ ಬರ್ತಡೇ ಆಯಿತು, ಬುಧವಾರ ಈ ಕೆಲಸನೂ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ. ಮತ್ತು ಇನ್ನೊಂದೇನೆಂದರೆ ಎಲ್ರಿಗೂ ಕೂಡ ಬುಧವಾರನೇ ಇರೋದಿಲ್ಲ. ನಾನು ಆಗಲೇ ಹೇಳಿದಾಗೆ ರಾಶ್ಯಾಧಿಪತಿ ಯಾವುದಿರುತ್ತೋ ಅದರ ಪ್ರಕಾರ ವಾರ ಮತ್ತು ಟೈಮಿಂಗ್ಸು ಎಲ್ಲ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಯಾರಾದರೂ ತೊಗೋಬೇಕು ಅಂತ ಇದ್ದರೆ ಸರಿಯಾಗಿ ವಿಚಾರಿಸಿ ತೊಗೊಳ್ಳಿ. ಮತ್ತು ಇನ್ನೊಂದೇನೆಂದರೆ ಈ ರೀತಿ ಎಮರಾಲ್ಡ್ ಹಾಕೋಬೇಕು ಅಂತ ಇರೋರು ಕನ್ಯಾ ರಾಶಿ, ಮಿಥುನ ರಾಶಿಯವರು ಹಾಕೋಬೋದು. ಯಾಕಂದರೆ ಅವರ ರಾಶಿ ಅಧಿಪತಿ ಬುಧ ಆಗಿರುತ್ತೆ. ಬನ್ನಿ ಈಗ ಒಂದೆರಡು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ, ಅದು ಹೇಗಿದೆ ಅಂತ ತೋರಿಸ್ತೀನಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ದೇವಸ್ಥಾನದಿಂದ ಬರೋಷ್ಟರಲ್ಲಿ ಒಂದು ಮೀಶೋದಲ್ಲಿ ಇದೊಂದು ಐಟಮ್ನ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ. ಒಂದೊಂದ್ಸಲ ಹಾಗೇನೆ ಅಂದರೆ ಇದನ್ನು ಎಲ್ಲಿ ಹಾಕಬೇಕು ಏನು ಅನ್ನೋದಂತೂ ಐಡಿಯಾ ಇರಲ್ಲ, ಬಟ್ ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ತೊಗೊಂಡಿದ್ದೆ, ತೋರಿಸ್ತೀನಿ. ನಿಮಗೂ ಇಷ್ಟ ಆಯ್ತಾ ಏನು ಅಂತ ಹೇಳಿ. ಅಂದರೆ ಇದೊಂದು ಸ್ಟಿಕ್ಕರ್, ವಾಲ್ ಸ್ಟಿಕ್ಕರು ತೋರಿಸ್ತೀನಿ ನೋಡಿ. ಹೇಗೆ ಕಾಣ್ತಾ ಇದೆ ನೋಡಿ. ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಹತ್ತಿರದಿಂದ ನೋಡೋದಕ್ಕೆ ಆ ಹಸು ಮುಖ, ಕೃಷ್ಣನ ಮುಖ ಎಷ್ಟು ಮುದ್ದಾಗಿದೆ ಗೊತ್ತಾ. ತುಂಬಾ ಇಷ್ಟ ಆಯಿತು ನನಗೆ. ಈ ಒಂದು ಪೋಸ್ಟರ್ ನೋಡಿದ ತಕ್ಷಣ ಆರ್ಡ್ರ್ ಮಾಡಿದೆ, ಇಷ್ಟ ಆಗೋಯಿತು. ಎಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲ. ಈಗ ಇದೆಲ್ಲ ಸೆಟ್ ಆಗುತ್ತೆ ಅಂತ ಜಾಗ ಹುಡುಕ್ತಾ ಇದ್ದೀನಿ. ಮನೆ ಒಳಗಡೆ ಹಾಕ್ಲಾ ಅಥವಾ ಔಟ್ಸೈಡಲ್ಲಿ ಹಾಕ್ಲಾ ಅಂತ ನೋಡ್ತಾ ಇದ್ದೀನಿ. ಮನೆ ಒಳಗಡೆ ಅಂತೂ ಆಲ್ಮೋಸ್ಟ್ ತುಂಬ ಕೃಷ್ಣಗಳೇ ಇದ್ದಾರೆ. ನೋಡೋಣ, ಹೊರಗಡೆ ಹಾಕ್ತೀನಿ. ಯಾಕಂದರೆ ನಾವು ಹೊರಗಡೆ ಹೋಗುವಾಗ ಮತ್ತು ಹೊರಗಡೆಯಿಂದ ಒಳಗಡೆ ಬರುವಾಗ ಒಂದು ಪಾಸಿಟಿವ್ ವೈಬ್ಸ್ ಇರಲಿ ಅಂತ ಹೇಳಿ. ಯಾವಾಗಲೂ ಅಷ್ಟೇ ಸ್ವಲ್ಪ ಹ್ಯಾಪಿಯಾಗಿರುವಂಥ ಫೋಟೋಗಳನ್ನು ಮನೇಲಿ ಹಾಕೋಬೇಕು. ನೇಚರ್ದಾಗಿರಲಿ, ಅನಿಮಲ್ಸ್ದೇ ಆಗಿದ್ರು, ಈಗ ನವಿಲು, ಆನೆ, ಈ ಥರದ್ದು ಏನೇ ಒಂದು ಹಾಕೊಂಡ್ರು ಅದೆಲ್ಲ ಒಂಥರ ಹ್ಯಾಪಿ ಮೂಮೆಂಟನ್ನು ಕ್ರಿಯೇಟ್ ಮಾಡೋ ಥರ ಇರಬೇಕು. ಅಂಥದ್ದು ಹಾಕ್ಕೊಂಡ್ರೆ ಅದನ್ನು ನೋಡುವಾಗ ನಮ್ಮ ಮೂಡ್ ಕೂಡ ಚೇಂಜ್ ಆಗುತ್ತೆ. ಮತ್ತು ಮನೆಯಲ್ಲೂ ಕೂಡ ಒಂಥರ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗಾಗಿ ನೋಡಿ ತೊಗೊಳ್ಳಿ. ಈ ಒಂದು ಪೋಸ್ಟರ್ ನಿಮ್ಗೆ ಇಷ್ಟ ಆಗಿದ್ರೆ ಹೇಳಿ, ಲಿಂಕನ್ನು ಕೊಟ್ಟಿರ್ತೀನಿ, ಬೇಕಾದರೆ ನೀವು ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ಮತ್ತು ಸ್ವಲ್ಪ ದೊಡ್ಡದಾಗಿದೆ, ಉದ್ದನೂ ಇದೆ. ಉದ್ದ ಎಷ್ಟಿದೆ ಅಂದರೆ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ಇಲ್ಲಿ. ಯಾಕಂದರೆ ಇಂಥ ಫೋಟೋಸ್ ಎಲ್ಲ ನಾವು ತೊಗೊಳ್ಳುವಾಗ ಅದರಲ್ಲಿ ಮೆಜರ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ತೊಗೋಬೇಕು. ಕೆಲವೊಂದೆಲ್ಲ ತುಂಬ ಚಿಕ್ಕ ಚಿಕ್ಕದಿರುತ್ತೆ, ಅದು ಏನು ಪ್ರಯೋಜನವೇ ಇರಲ್ಲ ತೊಗೊಂಡ್ರು. ನೋಡಿ 20 ಇಂಚಸ್ ಇದೆ, ಕಾಣಿಸ್ತಾ ಇದೆಯಾ? ಸಾರಿ, ಇದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ, ನಿಮಗೆ ಅದು ನಂಬರ್ಸ್ ಉಲ್ಟಾ ಕಾಣಿಸುತ್ತೆ. ಕರೆಕ್ಟಾಗಿ ಮೇಲ್ಗಡೆ ಆ ನವಿಲ್ಗರಿಯಿಂದ ಪಾದದ ತನಕ 20 ಇಂಚಸ್ ಬರುತ್ತೆ. ಅಂದರೆ ಸೆಂಟಿಮೀಟರಲ್ಲಿ 51 ಸೆಂಟಿಮೀಟರ್ ಅಂತ ಕೊಟ್ಟಿರ್ತಾರೆ. ನಾವು ಅದು ಪೋಸ್ಟರ್ದು ಇದೆಲ್ಲ ಚೆಕ್ ಮಾಡಿದಾಗ, ಮೆಜರ್ಮೆಂಟ್ ಎಲ್ಲ ಚೆಕ್ ಮಾಡಿದಾಗ ಬರೆದಿರ್ತಾರೆ ಅದರಲ್ಲಿ 21 ಸೆಂಟಿಮೀಟರ್ ಅಂತ. ಅಂದರೆ ಅದು 21 ಇಂಚ್ ಬರುತ್ತೆ. ಹೆಚ್ಚು ಕಡಿಮೆ ನೋಡಿ ಎಷ್ಟು ಉದ್ದ ಇದೆ ಅಂತ, ತುಂಬ ಉದ್ದ ಇದೆ. ಹತ್ರ 1.25 ಅಡಿ ಅಥವಾ 1.5 ಅಡಿ ಅಷ್ಟು ಉದ್ದ ಬರುತ್ತೆ ಇದು. ಈಗ ಇದನ್ನು ಎಲ್ಲಿ ಹಾಕಬೇಕು ಅನ್ನೋದೇ ನೋಡಬೇಕು. ಇಲ್ಲಂತೂ ಹಾಕಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಇಲ್ಲೊಂದು ಕೃಷ್ಣ ಇದೆ, ಇಲ್ಲೊಂದು ಕೃಷ್ಣ ಇದೆ. ಮತ್ತು ಇನ್ನು ಈ ಜಾಗಕ್ಕೂ ಸೆಟ್ ಆಗುತ್ತೆ, ಈ ಥರ ಹಾಕ್ಬೋದು.
ತುಂಬ ಪರ್ಫೆಕ್ಟಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ನಾವು ಹೊರಗಡೆ ಹೋಗುವಾಗಲೂ ಕೂಡ ನೋಡ್ಕೊಂಡು ಹೋಗ್ತೀವಿ. ಹೊರಗಡೆಯಿಂದ ಒಳಗಡೆ ಬಂದರೂ ಕೂಡ ಫಸ್ಟ್ ಬಂದ ತಕ್ಷಣ ಈ ಸೈಡ್ಗೆ ನೋಡೋದಲ್ವಾ, ಹಾಗಾಗಿ ಈ ವಾಲ್ಗೂ ಕೂಡ ಸೆಟ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ನನಗೆ ಹೊರಗಡೆ ಒಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ ಅದು ಕೂಡ. ನೋಡಿ ಈ ಜಾಗದಲ್ಲಿ ಇಲ್ಲಿ ಏನಾದರೂ ಒಂದು ಹಾಕಬೇಕು, ಯಾಕಂದರೆ ತುಂಬ ಪ್ಲೇನ್ ಆಗಿದೆ. ಹಾಗಾಗಿ ಇಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವಾಗ ಇಲ್ಲೂ ಕೂಡ ಇಟ್ಟು ನೋಡ್ತೀನಿ. ಇಲ್ಲಿಗೆ ಸೆಟ್ ಆದರೆ ಈ ಪೋಸ್ಟರ್ನ ಇಲ್ಲೇ ಅಂಟಿಸ್ತೀನಿ. ನೋಡಿ ಹೀಗೆ ಕಾಣ್ತಾ ಇದೆ. ಅಂದರೆ ಬ್ಯಾಕ್ಗ್ರೌಂಡ್ ಫುಲ್ಲು ಸ್ವಲ್ಪ ಇನ್ನೂ ವೈಟ್ ಕಲರ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಬಟ್ ಪರವಾಗಿಲ್ಲ, ನಮಗೆ ಇಲ್ಲಿಂದ ಬಂದ ತಕ್ಷಣ ನೋಡಿದ್ರೆ ಟೈಲ್ಸ್ ಮೇಲೆ ಪ್ರಿಂಟ್ ಮಾಡಿಸಿರೋ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ವಾವ್, ರಿಯಲಿ ಸೂಪರಾಗಿದೆ. ಮತ್ತು ತುಂಬ ದೊಡ್ಡದಾಗಿ ಕೂಡ ಕಾಣಿಸ್ತಾ ಇದೆ. ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ಇನ್ನು ನಾನು ಆಗಲೇ ಹೇಳಿದಾಗೆ ಗೋಡೆ ಫುಲ್ ವೈಟ್ ಇತ್ತು ಅಂದರೆ ಇನ್ನೂ ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗಲೂ ಓಕೆ, ಚೆನ್ನಾಗಿದೆ. ಅಂತೂ ಈ ಗೋಡೆಗೆ, ಈ ವಾಲ್ಗೆ ಸೆಟ್ ಆಯಿತು. ಇಲ್ಲೇನು ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಗಣೇಶ ಇಲ್ಲ ಆಂಜನೇಯ ಏನಾದರೂ ಹಾಕೋಣ ಅಂದ್ಕೊಂಡೆ. ಈ ಹಸು ಜೊತೆ ಇರೋ ಕೃಷ್ಣ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟನೂ ಆಯಿತು. ಬಟ್ ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಶೋ ಪೀಸ್ನ ಬುಕ್ ಮಾಡಿದ್ದೆ. ಇದು ಸ್ವಲ್ಪ ಲೇಟಾಗಿ ಬಂತು, ಹಾಗಾಗಿ ಆಮೇಲೆ ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಸು ಮತ್ತು ಕರು ಇರೋವಂಥದ್ದು. ಒಂದು ರೀತಿ ಹೇಳಬೇಕಂದ್ರೆ ಮಾಮ್ ಆ್ಯಂಡ್ ಮಿನಿ ಅನ್ನೋ ಥರನೇ ತಾಯಿ ಮಗು ಇಬ್ಬರು ಕೂಡ ಒಂದು ಮರದ ಕೆಳಗಡೆ ಕೂತ್ಕೊಂಡಿರೋದು. ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ. ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಶೋ ಪೀಸ್ ಥರ ಎಲ್ಲಿ ಬೇಕಾದರೂ ಸೆಟ್ ಆಗುತ್ತೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಪವನ್ ರೂಮ್ಗೆ ಅಂತ ತೊಗೊಂಡಿದ್ದು. ಈ 2 ಪ್ರಾಡಕ್ಟ್ ಮೀಶೋದಲ್ಲಿ ನಾನು ತೊಗೊಂಡಿದ್ದು. ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ತೊಗೊಳ್ಳಿ. ರೇಟ್ ಅಂತೂ ತುಂಬ ಕಡಿಮೆ ಇದೆ. ಹೈಟ್ ನೋಡಿ, ನಮ್ಮ ಮೊಬೈಲ್ ಫೋನ್ ಎಷ್ಟು ಹೈಟ್ ಬರುತ್ತೋ ಅಷ್ಟು ಉದ್ದ ಇದೆ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮರನೂ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಗ್ರೀನಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ?